ಧರ್ಮಸ್ಥಳದಲ್ಲಿ ಸಾಕಷ್ಟು 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 ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಇವತ್ತು ದಿನ 7ನೇ ದಿನದಂದು ಅಗೆಯುವ ಕಾರ್ಯ ಎಲ್ಲಿವರೆಗೂ ಬಂತು, ಏನ್ ನಡೀತಾ ಇದೆ, ನಿನ್ನೆ ಯಾಕೆ 11ನೇ ಪಾಯಿಂಟ್ ಅನ್ನ ಚೇಂಜ್ ಮಾಡಿ ಅಲ್ಲಿಗೆ ಹೋದ್ರು, ಅಲ್ಲಿ ಸಿಕ್ಕಿದ್ದೇನು, ಕೇವಲ ಒಂದು ಅಸ್ಥಿ ಪಂಜರನ ಅಥವಾ ಎಷ್ಟು, ಬನ್ನಿ ನೋಡ್ತಾ ಹೋಗೋಣ. ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ರೇಕಿಂಗ್ ಫೈರ್ ಮಾಡಿ ಈಗ ರೆಬಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ. ನಿನ್ನೆ ಅಗೆಯುವ ವೇಳೆ 3 ಅಸ್ಥಿ ಪಂಜರ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. 3 ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಲಾಯರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ದೂರುದಾರಿ ಸುಜಾತೆ ಭಟ್ ಪರ ವಕೀಲ ಮಂಜುನಾಥ್, ಪಾಯಿಂಟ್ 11ರಿಂದ 100 ಮೀಟರ್ ದೂರದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಮೂರು ಅಸ್ಥಿ ಪಂಜರ ಸಿಕ್ಕಿದೆಯಂತೆ, ಒಂದಲ್ಲ ಎರಡಲ್ಲ 3. ದೂರುದಾರೆ ಸುಜಾತೆ ಭಟ್ ಪರ ವಕೀಲ ಮಂಜುನಾಥ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಾಯಿಂಟ್ 11ರಿಂದ 100 ಮೀಟರ್ ದೂರದಲ್ಲಿ ಅಸ್ಥಿ ಪಂಜರ. ಇದು ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ ವೀಕ್ಷಕರೇ. ನಾವು ನಿರಂತರವಾಗಿ ರೆಬಲ್ ಟಿವಿ ನಿಮಗೆ ಇಂಚಿಂಚು ಮಾಹಿತಿಯನ್ನ ಪ್ರತಿ ದಿನ ಕೊಡ್ತಾ ಇದ್ದೀವಿ, ಪ್ರತಿ ಕ್ಷಣ ಕೊಡ್ತಾ ಇದ್ದೀವಿ. ಏನಾಗಿದೆ ಅಂತಂದ್ರೆ ನಿನ್ನೆ ಎಲ್ಲ ಹೇಳ್ಬಿಟ್ರು. ಏನಂತ ಹೇಳಿದ್ರು, 11ನೇ ಸ್ಪಾಟ್ ಚೇಂಜ್ ಮಾಡಿದ್ರು. 11ನೇ ಸ್ಪಾಟ್ ಚೇಂಜ್ ಮಾಡಿದ್ಯಾಕೆ, ಅಲ್ಲಿ ಹೋಗಿದ್ಯಾಕೆ, ಅಲ್ಲಿ ಸೂಸೈಡ್ ಅಂತೆ, ಅಲ್ಲಿ ಆತ್ಮಹತ್ಯೆ ಅಂತೆ, ಅದು ಇದು ಇದು ಅದು, ಹಾಗಂತೆ ಹೀಗಂತೆ. ಈಗ ಹಾಗಂತನೂ ಇಲ್ಲ, ಹೀಗಂತನೂ ಇಲ್ಲ. ಅಲ್ಲಿ ಬಂಗ್ಲೆ ಗುಡ್ಡಕ್ಕೆ ಹೋದ್ರಲ್ಲ, ಅಲ್ಲಿ ತುಂಬಾ ಜನ ಸೂಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದೇ ಯಾಕೆ, ಹಾಗಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಗೊತ್ತಿರೋ ಆ ಜಾಗದಲ್ಲಿ ಯಾರು ಕೂಡ ಅಲ್ಲಿ ಹೋಗಿ ನೋಡಬಾರ್ದಾ? ನೋಡಿ, ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನ ಒಂದು UDR ಮಾಡಿಕೊಂಡು ಅದನ್ನ ಅಂತ್ಯಕ್ರಿಯೆ ಮಾಡ್ಬೋದಲ್ವಾ? ಅಲ್ಲಿ ಹೋಗಿ ಸೂಸೈಡ್ ಮಾಡ್ಕೋತಾರಂತೆ, ಅಲ್ಲೇ ಅವರ ಅಸ್ಥಿ ಪಂಜರ ಅಲ್ಲೇನಾ? ಇದು ಹಿಂದೂ ಧರ್ಮದಲ್ಲಿ ಇದು ಸಾಧ್ಯನಾ? ಯಾರಾದರೂ ಹೋಗಿ ಆತ್ಮಹತ್ಯೆ ಕತೆ ಕಟ್ತಾ ಇದ್ದೀರಲ್ರಿ, ಓಕೆ, ಅದು ನಿಜನೇ ಆಗಿರ್ಬೋದ್ರಿ, ಅದು ಸತ್ಯನೇ ಆಗಿರ್ಬೋದು. ಆದರೆ ನನ್ನ ಪ್ರಶ್ನೆ, ಅಲ್ಲಿ ಆತ್ಮಹತ್ಯೆ ಆಗುತ್ತೆ ಅಂತ ಎಲ್ರಿಗೂ ಮಾಹಿತಿ ಗೊತ್ತಿದೆ ಅಲ್ವಾ? ಗೊತ್ತಿದ ಮೇಲೆ ಅಲ್ಲಿ ಹೋಗ್ಬೇಕಲ್ವಾ? ಹೋಗಿ ಯಾರಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಲ್ಲಿ ಕಾರಣಗಳನ್ನು ಹುಡುಕ್ಬೇಕಲ್ವಾ? ಒಂದು ವೇಳೆ ಭಕ್ತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅವ್ರನ್ನ ಭಕ್ತಿಪೂರ್ವಕವಾಗಿ ಅಂತ್ಯಕ್ರಿಯೆ ಮಾಡುವಂಥದ್ದು ಪಂಚಾಯಿತಿ ಕೆಲಸ ಅಲ್ವಾ? ಯಾಕೆ ಇದನ್ನು ಮಾಡಲಿಲ್ಲ? ನೋಡಿ, ಪಾಯಿಂಟ್ ನಂಬರ್ 11ರಿಂದ 100 ಮೀಟರ್, ಎಷ್ಟು 100 ಮೀಟರ್ ದೂರದಲ್ಲಿ 3 ಅಸ್ಥಿ ಪಂಜರ ಸಿಕ್ಕಿದೆಯಂತೆ. 3 ನೆನ್ನೆ ಎಲ್ಲಿ? ಬಂಗ್ಲೆ ಗುಡ್ಡದಲ್ಲಿ. ಈ ಬಗ್ಗೆ ಲಾಯರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಲಾಯರ್ ಯಾರು? ಸುಜಾತ ಭಟ್ ಇದಾರಲ್ಲ, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಪರ ವಕೀಲರು 6ನೇ ಪಾಯಿಂಟ್ನಲ್ಲಿ ಸಿಕ್ಕಾಗಲೂ ಕೂಡ ಅವರೇ ಇದೇ ರೀತಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಅಲ್ಲ, ಪ್ರಮುಖವಾಗಿ 1ನೇ ಪಾಯಿಂಟ್ನಲ್ಲಿ ನಿಮಗೆ ID ಕಾರ್ಡ್ಗಳೆಲ್ಲ ಸಿಕ್ಕಾಗ SIT ಜೊತೆ ಮಾಹಿತಿಯನ್ನು ತೆಗೆದುಕೊಂಡಂತ ವಕೀಲರು ಅವರೇ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಅದೇ ರೀತಿಯಾಗಿ ಈಗ ಒಂದಲ್ಲರಿ ಅಸ್ಥಿ ಪಂಜರ ನಿನ್ನೆ 5 ಬಾಕ್ಸ್ ನಲ್ಲಿ ತೆಗೆದುಕೊಂಡು ಬಂದದ್ದು 3. ಜೊತೆಗೆ ಒಂದು ಮಹಿಳೆಯ ಸೀರೆ ಕೂಡ ಲಭ್ಯ ಆಗಿದೆಯಂತೆ.